ಬರೀ ಇಷ್ಟೇ. ಆಫೀಸಿಗೆ ಬರೋ ಚಿತ್ರ ಬರೆಯೋದು, ಕವಿತೆ ಬರೆಯೋದು, ನಿದ್ದೆ ಮಾಡೋದು, that's all. ಕೇಳು, ನಿನ್ನ ಮಗನ ಬಗ್ಗೆ ಕೇಳು, ಯಾರನ್ನ ಬೇಕಾದ್ರೂ ಕೇಳು. ಮಮತಾ, ಧಾರಣಿ ಎಲ್ಲ ಬನ್ನಿ ಬನ್ನಿ ಬನ್ನಿ, ಎಲ್ಲ ಬರ್ರ, ಬನ್ನಿ ಬನ್ನಿ ಬನ್ನಿ. ಜಾನಕಿ ಕೇಳೋ, ಜಾನಕಿ ನಿನ್ನ ಮಗನ ಬಗ್ಗೆ ಕೇಳೋ. ಬಂದಿಷ್ಟು ದಿನ ಆಯ್ತು, ಒಂದು ದಿನ ಕೆಲಸ ಅಂತ ಮಾಡಿದ್ ನಾನು. ಆಫೀಸಿಗೆ ಬಂದು ಕೂತು ಕೆಲಸ ಮಾಡೋ ಜಾತಿ ಅಲ್ಲ ಇವಂತ ಅಂತ ಗೊತ್ತಾಗ್ತಿದ್ದ ಹಾಗೆ ಕೋರ್ಟಿ ಕಳಿಸ್ತೀನಿ. ಸೀನಿಯರ್ ಜೊತೆ ಕೋರ್ಟಿಗೆ ಹೋದ ತಕ್ಷಣ ತಲೆನೋವು ಅಂತ ನಾಟಕ ಆಡೋನು ಹೊಟ್ಟು. ಇಟ್ಸ್ ಓಕೆ. ಹುಡುಗರಿಗೆ ಆಗ್ತೀರ ಕಮ್ಮಿ ಅಂದರೆ ನನ್ನ ಆಫೀಸಿಗೆ ತಿಂಗಳಿಗೆ 10,000 ಜನ ಬರ್ತಾರೆ ಹೋಗ್ತಾರೆ. ಐ ಡೋಂಟ್ ಕೇರ್. ಅಂಥವ್ರಿಗೆ ನಾನು ಬುದ್ಧಿವಾದ ಹೇಳೋದಕ್ಕೂ ಹೋಗೋದಿಲ್ಲ. ಆದರೆ ಲಕ್ಷ್ಮಣ ನಿನ್ನ ಮಗ, ನೀನು ಅವನಿಗೆ ಸಮಯದ ಬೆಲೆ, ಪರಿಶ್ರಮದ ಫಲ ಎಲ್ಲ ಹೇಳ್ಕೊಡ್ತೀಯ ಅನ್ಕೊಂಡು. But he has disappointed me. I'm sorry, Janakirao. Sorry. ಹೂ ಮತ್ತು ಚಿಟ್ಟೆ. ಅಪ್ಪ, ಅದು ನಾನು ಮನಸ್ಸು ತುಂಬ ಏನು ಹೇಳೋದಿದ್ರು ನೀನು ಬಾಸ್ ಹತ್ರ ಹೇಳು. ಈ ಆಫೀಸ್ಗೂ ನನಗೂ ಏನೂ ಸಂಬಂಧ ಇಲ್ಲ. ನಿನ್ನ ನಮ್ಮ ಮನೇಲಿ ವಿಚಾರಿಸ್ಕೊತೀನಿ. ಪ್ರಸನ್ನ, ನಾನು ಬರ್ತೀನಪ್ಪ. ತುಂಬ ಥ್ಯಾಂಕ್ಸ್ ಜ್ಞಾನೋದಯ ಮಾಡಿಸಿದ್ದಕ್ಕೆ. ಮಗ ದೊಡ್ಡ ಲಾಯರ್ ಆಗ್ತೇನೆ ಅಂದ್ಕೊಂಡಿದ್ದೆ. ದೊಡ್ಡ ಲಾಯರ್ ಆಗೋ ಬದಲು ಲಾಯರ್ ಆಗಿದೆ. ಕುಲದೇವತಾ ಪ್ರಸನ್ನ ವಿವಾಹ ಮಹೋತ್ಸವ. ಚಿರಂಜೀವಿ ರಾಜೀವಲೋಚನ ಲಕ್ಷ್ಮಣ, ಚಿರಂಜೀವಿ ಸೌಭಾಗ್ಯವತಿ ಸಿಂಧು. ಬರೀ ಸಿಂಧು ಆಯಿತು. ಸಿಂಧು ಶ್ರೀ ಹೀಗೆ ಏನಾದರೂ ವಿಶೇಷಣ ಇದ್ದಿದ್ರೆ ಚೆನ್ನಾಗಿರೋದಲ್ವೇ ನಮ್ಮ ರಾಜೀವಿ? ಶ್ರೀಮತಿ ರಾಜೀವಿ ಮತ್ತು ಶ್ರೀ ಅರಕಲಗೂಡು ಜಾನಕಿರಾಮ್, ಶ್ರೀಮತಿ ಸುನಂದ ಮತ್ತು ಶ್ರೀ ಯಳಂದೂರು ರಾಜೇಂದ್ರ ಬಾಬು. ಸಾಕು, ಪ್ರಿಂಟು ಚೆಕ್ ಮಾಡ್ಸೇ ತಂದಿರೋದು ಸರಿಯಾಗಿದೆ. ಹೌದು. ಅತ್ತೆ, ನಿಮ್ ಚಿಕ್ಕ ಸೊಸೆ ಬಂದ್ಮೇಲೆ ನಾನು ರಿಟೈರ್ಡ್ ಆಗ್ಬಿಡ್ತೀನಿ. ಇನ್ಮೇಲೆ ಏನೇ ಅಡುಗೆ ಕೆಲಸ ಇದ್ರು ಅವಳದೆ. ಸರಿಯಾಗಿ ಹೇಳಿದ್ರಿ ಅತ್ತಿಗೆ, ನಿಮಗೆ ಪ್ರಮೋಷನ್ ಕೊಟ್ಬಿಡೋಣ, ನೀವು ಸೂಪರ್ವೈಸರ್ ಆಗಿ. ಇವಳನ್ನ ಸೂಪರ್ವೈಸರ್ ಮಾಡಿದ್ರೆ ನಾನೇನೇ ಮಾಡ್ಲಿ? ನನಗೆ ಅಂತ ಒಂದು ಕೆಲಸ ಬೇಡ್ವಾ? ನಾನೇನಿದ್ರು ಇಬ್ಬರು ಸೊಸೆಂದ್ರ ಮೇಲೆ ಸವಾರಿ ಮಾಡ್ಕೊಂಡು ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮಾಡಮ್ಮ, ಇಬ್ರು ಚೆನ್ನಾಗಿ ಕೆಲಸ ಮಾಡಿಸು. ಒಂದಿನ ಪವಿತ್ರ, ಇನ್ನೊಂದ್ ದಿನ ಸಿಂಧು, ಇಬ್ರು ಸರದಿ ಪ್ರಕಾರ ಅಡ್ಗೆ ಮಾಡ್ಬೇಕು. ನೀನು ದೊಡ್ಡಮ್ಮ ಆರಾಮಾಗಿತ್ತು. ಅಶ್ವಿನಿ, ನಾವಿಬ್ರು ಸರದಿ ಪ್ರಕಾರ ಅಡುಗೆ ಮಾಡಿದ್ರೆ ತಿನ್ನೋದಕ್ಕೆ ನೀನೇ ನಿಲ್ತೀಯ. ಅಮೇರಿಕಕ್ಕೆ ಪಾರ್ಸಲ್ ಮಾಡ್ಲಾ? ಸಿಂಧುಕ್ ಬಿಸಿಬೇಳೆ ಬಾತ್ ಮಾಡಕ್ ಬಿಟ್ರೆ ಬೇರೆ ಏನು ಮಾಡಕ್ ಬರಲ್ಲ ಅನ್ಸುತ್ತೆ ಅಲ್ವಾ? ಗೊತ್ತಿಲ್ಲ ಅಂದ್ರೆ ನೀನಿಲ್ವಾ ಪವಿತ್ರ ಹೇಳ್ಕೊಡೋದಕ್ಕೆ?
ಇಡೀ ಮನೆ ಬಿಸಿಬೇಳೆ ಬಾತ್ ಘಮ ಘಮ ಘಮ. ನಿನ್ನ ಮಾವನಿಗಂತೂ ಹಬ್ಬ. ಕೊಡಪ್ಪ. ಅಮ್ಮ, ಅಪ್ಪ, ರಾಜಿಗೆ ಸುಸ್ತಾಗಿರೋ ಹಾಗಿದೆ, ಏನಾದ್ರು ಬೇಕಾ ಕೇಳು. ರೀ, ಕಾಫಿ ಮಾಡ್ಕೊಡ್ಲಾ? ಬೇಡಮ್ಮ. ಮಾವ, ಬಿಸಿ ಬಿಸಿ ಗಸಗಸೆ ಪಾಯಸ ಮಾಡಿದ್ದೀನಿ, ತಂದ್ಕೊಡ್ಲಾ? ಬೇಡ ಪವಿತ್ರ, ನಿಮ್ಮ ಕೆಲಸ ಮುಂದುವರಿಸಿ. ಜಾನಕಿ, ಬೇಜಾರು ಮಾಡ್ಕೋಬೇಡು, ಸಿಟ್ಟು ಮಾಡ್ಕೋಬೇಡ. ಖುಷಿ ವಾತಾವರಣ ಅಲ್ವಾ, ಕೆಲಸ ಸಾಗಲಿ ಅಂತ ಸುಮ್ಮನೆ ತಮಾಷೆಗೆ. ಅಮ್ಮ, ಅಪ್ಪ ಏನೋ ಸಿಟ್ ಮಾಡ್ಕೊಂಡು ಆಗಿತ್ತಲ್ವಾ? ಏನು, ಅವ್ರು ಬಾಯಿ ಬಿಟ್ಟು ಹೇಳಿದ್ರೆ ತಾನೇ ಗೊತ್ತಾಗುತ್ತೆ, ಇಲ್ಲಾಂದ್ರೆ ನನಗೆ ಹೇಗೆ ಗೊತ್ತಾಗ್ಬೇಕು ಹೇಳು? ಲಕ್ಷ್ಮಣ್, ಇವತ್ತಿಂದ ನೀನು ಅಡ್ವೊಕೇಟ್, ನೀನು ನನ್ನ ಕನಸು. ಮತ್ತೆ ಅದೇ ಆಗ್ತಿದೆಯಾ? ಲಕ್ಷ್ಮಣ ದಾರಿ ತಪ್ಪಿದಾನು, ಯಾಕೆ ಹೀಗಾಗ್ತಿದೆ? ಜಾನಕಿ ರಾಮ, ಇದೇ ಕೊನೆ. ನಿನ್ನ ತಂಗಿ ದಾರಿ ತಪ್ಪಿದ್ಲು. ಇನ್ನು ಮುಂದೆ ನೀನು ಕಟ್ಟುನಿಟ್ಟಿನ ಮನುಷ್ಯನಾಗಬೇಕು. ಪ್ರೀತಿಗಿಂತ ಶಿಸ್ತು ಮುಖ್ಯ, ಸಂಬಂಧ ಮುಖ್ಯ. ಅವಳ ಥರ ನಮ್ಮ ಕುಟುಂಬದಲ್ಲಿ ಯಾರೂ ಆಗಬಾರ್ದು. ನೀನು ನನ್ನ ಮಾತನ್ನು ಪಾಲಿಸಬೇಕು. ಮಾತು ಕೊಡು. ಅಪ್ಪ, ನಿಮ್ಮಿಚ್ಛೆ ಹೇಗಿದೆಯೋ ನಾನು ಹಾಗೆ ನಡ್ಕೋತೀನಪ್ಪ. ನಾನು ಹೇಳಿದ್ದನ್ನು ಕೇಳು, ಎಲ್ಲ ಸರಿ ಹೋಗುತ್ತೆ. ಅಪ್ಪ,
ಮಾಡಿಸ್ಬೇಕು, ದಯಮಾಡಿಸ್ಬೇಕು. ರಜವಿ, ಆರ್ತಿ ತಗೊಂಬ. ನಿನ್ ಮಗದನ್ನ ಒಳಗ್ ಕರ್ಕೋಬೇಕು ನಾನು. ಯಾಕ್ರಿ, ಏನಾಯ್ತು? ಲಕ್ಷ್ಮಣರಾಯರ ಇನ್ನೊಂದು ಹಗರಣ ಬಯಲಾಗಿರಬೇಕು. ಅದಕ್ಕೆ ಮಾತಲ್ಲೇ ಮಹಾಮಂಗಳಾರತಿ ಶುರುವಾಗ್ಬಿಟ್ಟಿದೆ. ಏನ್ ಎಲ್ರು ಹಾಗೆ ನೋಡ್ತಾ ಇದ್ದೀರಾ? ಎಂತ ಸಾಧನೆ ಮಾಡಿದ್ದಾನೆ ಗೊತ್ತಾ ನನ್ನ ಮಗ? ತುಂಬಾ ದೊಡ್ಡ ಸಾಧನೆ ಮಾಡಿದ್ದಾರೆ. ಆಫೀಸಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಿದ್ದಾರೆ. ದೇಶದಲ್ಲೇ ದೊಡ್ಡ ಲಾಯರ್ ಆಗ್ತಾನೆ. ಫಾರಿನ್ ಹೋಗಿ ಸರ್ವಿಸ್ ಮಾಡಿದ್ರು ಆಶ್ಚರ್ಯ ಇಲ್ಲ. ರೀ, ಏನ್ ಹೇಳ್ತಾ ಇದ್ದೀರಾ? ತಮಾಷೆ ಏನಾದ್ರು? ತಮಾಷೆನಾ? ಇಂಥ ದೊಡ್ಡ ವ್ಯಕ್ತಿ ಬಗ್ಗೆ ತಮಾಷೆ ಮಾಡೋದಾ? ಆಫೀಸಲ್ಲಿ ಕೂತು ಕವನ ಬರೀತಾರೆ, ಕೋರ್ಟ್ಗೆ ಹೋಗು ಅಂದ್ರೆ ಕಣ್ ತಪ್ಪಿಸಿ ಸುತ್ತಾಡಕ್ ಹೋಗ್ತಾರೆ, ಫೈಲ್ ನೋಡು ಅಂದ್ರೆ ನಿದ್ದೆ ಮಾಡ್ತಾರೆ, ವಾದ ಮಾಡೋದ್ ಕಲಿ ಅಂದ್ರೆ ಕನಸು ಕಾಣೋದ್ ಕಲಿತಾರೆ. ಇದೇನ್ ಸಾಮಾನ್ಯವಾದ ಸಾಧನೆನಾ? ಬೇಸ್ಕಣೋ. ಅದು ನಾನು ಒಂದಿನ ನೀವು ಮಾತಾಡಕ್ ಬರಬೇಡಿ. ರಾಜೀವಿ, ನನ್ನ ಜೀವನದಲ್ಲಿ ಮೊದಲನೇ ಸಲ ಅಮ್ಮನಾಯ್ತು. ಸರಿ ಸಗರಿ ಮಗದ ಮನಿದರಿ ಸರಿ ಸನಿದಪ ಮಮಗಿರಿ ನಿನ್ ಮಗ ಆ ಕೆಲಸ ಮಾಡ್ದ. ಪ್ರಸನ್ನ ಕುಮಾರ್ ಹತ್ರ ಹೋಗಿದ್ದೆ. ನನ್ ಮಗ ಎಂತ ಜಾಣ ಅಂತ ಅವನೇ ಹೇಳ್ದ. ಸಾಹೇಬ್ರು ಆಫೀಸ್ ಕೆಲಸ ಒಂದ್ ಬಿಟ್ಟು ಮಿಕ್ಕಿದ್ದೆಲ್ಲ ಮಾಡ್ತಾರಂತೆ. ಶಬಾಷ್ ಕಣೋ. ಸರಿ, ಹೋಗ್ತಾ ಇದ್ರೆ ರಾಜೀವ್, ಜಾನಕಿ, ಎಲ್ರು ಹುಟ್ಟಾನೆ ಕೆಲಸ ಕಲ್ತ್ಕೊಂಡೆ ಹುಟ್ಟಲ್ವೋ? ಲಕ್ಷ್ಮಣ ನಿಧಾನವಾಗಿ ಕೆಲಸ ಕಲಿತಾನೆ. ನನ್ನ ಮುಖ ನೋಡ್ಬೇಡವೋ, ನಿನ್ನ ಅಪ್ಪನ ಮುಖ ನೋಡು. ಈಗ ನನ್ನನ್ನೇ ನೋಡು, ಇಷ್ಟು ವಯಸ್ಸಾದ್ರೂ ನಾನಿನ್ನು ಕೆಲಸ ಕಲ್ತೇ ಇಲ್ಲ. ನನಗಿಂತ ಲಕ್ಷ್ಮಣ ವಾಸಿ ಅಲ್ವಾ? ಯಾಕಪ್ಪ ಲಕ್ಷ್ಮಣ, ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ವಾ ನಿಂಗೆ? ರಾಮ ನಂಬರ್ 2 ಆಗೋದಕ್ಕೆ ಇನ್ನೂ ಟೈಮ್ ಇದೆಯೋ? ಸಾವಧಾನ ಸಾವಧಾನ. ರೀ, ಅವನನ್ನ ಆಮೇಲೆ ವಿಚಾರಿಸ್ಕೊಳ್ಳೋರಂತೆ. ಅವನನ್ನ ವಿಚಾರಿಸ್ಕೊಳ್ಳೋಳು ಬರ್ತಾಳಲ್ಲ, ಅಲ್ಲಿವರೆಗೂ ಅವನಿಗೇನು ಹೇಳೋದಕ್ಕೆ ಹೋಗ್ಬೇಡ್ರಿ, ಬೈಬೇಡ್ರಿ. ಹೌದಪ್ಪ. ಜಾನಕಿ, ಹೇಗೂ ಶುಭ ಕಾರ್ಯ ಶುರುವಾಗಿದೆ. ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ಮಾಡ್ತಿ ಬಿಡು. ಹೇಗೂ ಮದುವೆಗಂತ ರಜಾ ತಗೋಬೇಕಿತ್ತು ತಾನೆ. ಈಗ ರಜದಲ್ಲೇ ಇದ್ದಾನೆ ಅಂತ ತಿಳ್ಕೊ. ನೀನು ಹೋಗು, ರೆಸ್ಟ್ ತಗೋ, ಹೋಗು. ಅಣ್ಣ, ಜಾಸ್ತಿ ವಯಸ್ಸು ಮಾತಾಡಬಾರ್ದು, ನನಗಿಷ್ಟ ಆಗಲ್ಲ. ಶುಭ ಕಾರ್ಯ ಶುರುವಾಗಿದೆ ಅಂತ ಅವ್ನು ಮಾಡಿರೋ ತಪ್ಪನ್ನೆಲ್ಲ ಮರ್ತು ಬಿಡ್ಬೇಕ? ಬರೀ ಇಂಥದ್ದೇ ಆಯ್ತು. ಅಲ್ಲಿ ಕೆಟ್ಟದೇ ಆಗ್ತಿದೆ. ನಾನು ಕೆಲಸ ಮಾಡಲ್ಲ ಅಂತ ಗೊತ್ತಾಯ್ತು ಅಪ್ಪನಿಗೆ. ಒಳ್ಳೇದಾಯ್ತು, ಇನ್ಮೇಲೆ ಲಾಯರ್ ಆಫೀಸ್ ಹೋಗೋ ಆಗಿಲ್ಲ. ಆದರೆ ಅವನಿಗೆ ಫೋನ್ ತಗೋತಿಲ್ಲ. ಸಿಟ್ ಮಾಡ್ಕೊಂಡಿದ್ದಾಳ. ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಾ ಇದೆ. ನೇರ ಅವಳ ಮನೆಗೆ ಹೋಗಿ ನೋಡ್ಲಾ? ಅದೇ ಸರಿ.
ಹೇಗಾದರೂ ಮಾಡಿ ನನ್ನ ಪ್ರೀತಿನ ಉಳಿಸ್ಕೋಬೇಕು. ಇಲ್ಲಾಂದರೆ ನನ್ನ ಕೈಲಿ ಸಿಂಧು ಕುತ್ತಿಗೆಗೆ ತಾಳಿ ಕಟ್ಟಿಸ್ಬಿಡ್ತಾರೆ. ಎಂಗೇಜ್ಮೆಂಟ್ ಥರ ಮದುವೆನೂ ನನಗೆ ಗೊತ್ತಿಲ್ಲದೆ ನಡೆದೋಗುತ್ತೆ. ಎಲ್ಲಿಗೆ? ಮನೆ ಒಳಗಡೆ ಓಡಾಡೋದನ್ನು ಹೇಳ್ಕೋಬೇಕಾ? ಹಾಗೆ ಮಾಡ್ಕೊಂಡಿದ್ಯಲ್ಲ. ಲಕ್ಷ್ಮಣ್, ಕಣ್ಬಿಟ್ಟಿದ್ಯಾ? ಏನಿಲ್ಲ. ಹಲೋ, ಹೌದೌದು, ಅದ್ರ ಬಗ್ಗೆ ಈಗ ತಾನೇ ವಿಚಾರಿಸ್ಕೊಂಡು ಬಂದೆ. ಏನು ಚಿಂತೆ ಮಾಡಬೇಡಿ, ಡೋಂಟ್ ವರಿ, ಅದ್ರ ಬಗ್ಗೆ ಈಗ ತಾನೇ ವಿಚಾರಿಸ್ಕೊಂಡು ಬಂದೆ. ಅಪ್ಪ ಇಲ್ಲಿಂದ ಕದಲೋ ಹೋಗಿ ಕಾಡ್ತಾ ಇಲ್ಲ. ಅವ್ರ ಎದುರಿಗೆ ಮನೆ ಹೆಚ್ಚೆ ಕಾಲಿಡೋ ಹಾಗಿಲ್ಲ. ಇಲ್ಲೇ ಕೆಲಸ ಕೆಡ್ತು. ನಿನ್ನ ಬುಕ್ ರಿಲೀಸಿಂಗ್ ಡೇಟ್ಗೆ 10,000 ಕಾಪೀಸ್ ಡೆಲಿವರಿ ಆಗಿಬಿಡುತ್ತೆ. ಹೌದು, ಇದರಿಂದ ಏನು ತೊಂದರೆ ಆಗಿಲ್ವಲ್ಲ? ಇನ್ನೂ ಆಗೋದಿಲ್ಲ. 10,000 ಕಾಪೀಸು ನಿಮ್ಮ ರಿಲೀಸ್ ಡೇಟ್ಗಿಂತ 1 ವಾರ ಮುಂಚೆನೇ ಡೆಲಿವರಿ ಆಗುತ್ತೆ. ಏನು ಚಿಂತೆ ಮಾಡಬೇಡಿ.